ಹಿರಿಯ ರಾಜಕಾರಣಿ ಸನ್ಮಿತ್ರರಾದ ಹುಚ್ಚಪ್ಪನವರೇ, ಮುನ್ರಾಜ್ ಅವರೇ, ಈ ಮಿಸ್ಟರ್ ಅಂಡ್ ಮಿಸೆಸ್ ರಾಜಾವಲಿ ಚಿತ್ರ ತಯಾರು ಮಾಡಬೇಕು ಅಂತ ಹೇಳಿ ಬಹಳ ಛಲದಿಂದ ಶ್ರಮ ಪಟ್ಟಿರ್ತಕ್ಕಂಥ ಮುನ್ರಾಜ್ ಅವರೇ, ಗೆಳೆಯರಾದ ಜಯಸಿಂಹ ಅವರೇ, ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯರೇ, ನೆರೆದಿರ್ತಕ್ಕಂಥ ಮಾಧ್ಯಮ ಮಿತ್ರರೇ, ಸಿನಿಮಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಗೆಳೆಯರೇ, ಮುನ್ರಾಜು ಬಹಳಷ್ಟು ಆಶೆಗಳನ್ನ ಹೊತ್ತು ಶ್ರಮ ಕೇವಲ ಬೆವರಿನಿಂದ ಮಾತ್ರ ಅಲ್ಲ, ರಕ್ತ ಸುಟ್ಟುಕೊಂಡು ಈ ಚಲನಚಿತ್ರ ಉದ್ಯಮದ ಮೂಲಕ ಯಶಸ್ವಿ ವ್ಯಕ್ತಿ ಆಗ್ಬೇಕು ಅಂತ ಹೇಳಿ ತನ್ನದೇ ಆದ ಕನಸುಗಳನ್ನ ಕಟ್ಕೊಂಡಿದ್ದಾರೆ. ತಾವೆಲ್ಲ ಅವ್ರ ಸ್ನೇಹಿತರೇನಿದ್ದೀರಿ, ಅವರ ಹಿತೈಷಿಗಳು ಹುಚ್ಚಪ್ಪನವರು ಇತ್ಯಾದಿ ಏನಿದ್ದೀರಿ, ನಿಮ್ಮೆಲ್ಲರ ಪ್ರೋತ್ಸಾಹ ನೋಡಿದರೆ ಮುನ್ರಾಜ್ಗೆ ಯಶಸ್ಸು ಸಹಜವಾಗಿ ದೊರಕತ್ತೆ. ರಾಜಾವಲಿ ಚಿತ್ರ ಯಶಸ್ವಿ ಆಗ್ಲಿ, ಮುನ್ರಾಜುಗೆ ಚಲನಚಿತ್ರ ರಂಗದೊಳಗೆ ಒಂದ್ರ ಮೇಲೆ ಒಂದು ಅವಾರ್ಡ್ ಬರುವ ಹಾಗೆ ನಿಮ್ಮ ಚಿತ್ರಗಳು ರಚನೆ ಆಗ್ಲಿ, ಸಿದ್ಧವಾಗ್ಲಿ, ನಿಮ್ಮೆಲ್ಲರ ಕಲೆಯ ಅಭಿವ್ಯಕ್ತಿ ಈ ಚಿತ್ರಗಳ ಮೂಲಕ ಆಗ್ಲಿ. ಚಲನಚಿತ್ರ ಕ್ಷೇತ್ರದೊಳಗೆ ಮುನ್ರಾಜು ಬರೋ ದಿವಸದೊಳಗೆ ಎಲ್ಲ ರೀತಿ ಹೆಸರು ಮಾಡ್ಕೊಳ್ಳಿ. ಅಪಿಯರ್ಸ್ ಆಸ್ ಎ ಇಟ್ ವಾಸ್ ನೆಸೆಸರಿ. ಈ ಬಾಹುಬಲಿ ಚಿತ್ರದೊಳಗ ವೈಲೆನ್ಸ್ ಅಲ್ಲಿ ಆಗುವಷ್ಟು ಬಹುತೇಕ ಬಹಳ ಇತರ ಸಿನಿಮಾಗಳಲ್ಲಿ ಆಗೋದಿಲ್ಲ, ಆದ್ರೆ ಅಲ್ಲಿ ನಮ್ಗೆ ವೈಲೆನ್ಸ್ ಅಂತ ಅನ್ಸೋದಿಲ್ಲ. ಕೆಲವು ಸಿನಿಮಾದಲ್ಲಿ ಭಯಾನ ಬರುವಷ್ಟು ವೈಲೆನ್ಸ್ ಇರ್ತದೆ. ಅದಕ್ಕೆ ಅದನ್ನ ಅವಾಯ್ಡ್ ಮಾಡಿ ಜನರಿಗೆ ಮನಸ್ಸಿಗೆ ಒಂದು ರೀತಿ ಸಮಾಧಾನ ನೀಡಬೇಕು. ಅವರ ಭಾವನೆಗಳು, ಆಕ್ರೋಶಗಳೇನಿರ್ತಾವೋ ಆ ಆಕ್ರೋಶಗಳಿಗೂ ನೀವು ಈ ಒಂದು ವೈಲೆಂಟ್ ಆಕ್ಷನ್ ಮುಖಾಂತರ ಧ್ವನಿ ಸಿಕ್ಕಿರ್ಬೇಕು. ಆ ರೀತಿಯಾದ ಉತ್ತಮವಾದಂಥ ಸಿನಿಮಾಗಳು ಸಮಾಜಕ್ಕೆ ಒಂದು ರೀತಿ ಪಾಠ ಹೇಳುವಂತ ಸಿನಿಮಾಗಳೊಳಗ ಈ ರಾಜಾಹುಲಿನೂ ಒಂದು ಆಗ್ಲಿ ಅಂತೇಳಿ ಹಾರೈಸಿ, ಮುನ್ರಾಜು ಇವತ್ತು ಒಂದು ಜನ್ಮದಿನ, ಅವ್ರಿಗೆ ಬದುಕು ಬಹಳಷ್ಟು ಎತ್ತರಕ್ಕೆ ಹೋಗುವ ಹಾಗೆ ಎಲ್ಲ ಹಿರಿಯರು ಆಶೀರ್ವಾದ ಮಾಡಲಿ. ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ.